ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಮೆ ಆಸೆಗೆ ತನ್ನ ಚಿನ್ನದ ಅಂಗಡಿಯನ್ನೇ ತಾನೇ ಕನ್ನ ಹಾಕಿದ್ದಾನೆ ಮಾಲೀಕ. ಬೆಳಗಾವಿಯ ಕಡೆ ಬಜಾರ್ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಕೃಷ್ಣಾನಂದ ವೇರ್ಣೇಕರ್ ಎಂಬುವಂತ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ತನ್ನದೇ ಅಂಗಡಿಯಲ್ಲಿ 65,95,000 ಮೌಲ್ಯದ ಚಿನ್ನಾಭರಣ ನಗದು ಕಳ್ಳತನವಾಗಿದೆ ಅಂತ ಹೇಳಿ ಈತ ದೂರು ಕೊಟ್ಟಿದ್ದ. ರಾಮದೇವ ಗಲಿಯಲ್ಲಿ ಇರುವಂತಹ ವಿಪಿ ವೇರ್ಣೇಕರ್ ಅಂಡ್ ಸನ್ಸ್ ಚಿನ್ನದ ಅಂಗಡಿಯಲ್ಲಿ ಕಳ್ಳತನ ಅಂತ ಹೇಳಿ ಈತ ಪೊಲೀಸರಿಗೆ ದೂರು ನೀಡಿದ್ದ. ತನಿಖೆಗೆ ಇಳಿದಂತ ಪೊಲೀಸರು ಚಿನ್ನದ ಅಂಗಡಿಯ ಮಾಲೀಕನನ್ನೇ ವಿಚಾರಿಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾನೆ. ವಿಮೆ ಹಣ ಅಂತಂದ್ರೆ ಇನ್ಶೂರೆನ್ಸ್ ಹಣದ ಆಸೆಯಿಂದಾಗಿ ವಿಪಿ ವೆರ್ಣೇಕರ್ ಅಂಡ್ ಸನ್ಸ್ ಚಿನ್ನದ ಅಂಗಡಿ ಮಾಲೀಕ ಕೃಷ್ಣಾನಂದ ತಾನೇ ಕಳ್ಳತನ ಮಾಡಿರೋದನ್ನ ಒಪ್ಪಿಕೊಂಡಿದ್ದಾನೆ. ಅದಾದ ಬಳಿಕ ಕದ್ದ ಹಣ ಚಿನ್ನಾಭರಣವನ್ನ ತನ್ನದೇ ಸ್ಕೂಟಿ ಡಿಕ್ಕಿಯಲ್ಲಿ ಬಚ್ಚಿಟ್ಟಿದ್ದಾನೆ. ಸದ್ಯ ಆರೋಪಿಯಿಂದ 45,000 ಮೌಲ್ಯದ ಬೈಕ್, 519.8 ಗ್ರಾಂ ಚಿನ್ನಾಭರಣ, 31 ಗ್ರಾಂ ಬೆಳ್ಳಿ ಆಭರಣ ಹಾಗೂ 2,83,010 ರೂಪಾಯಿಯನ್ನ ಪೊಲೀಸರು ಜಪ್ತಿ ಮಾಡಿರುವಂತದ್ದು. ಇಷ್ಟೆಲ್ಲ ಕದ್ದು ತನಗೆ ಇನ್ಶೂರೆನ್ಸ್ ಬರುತ್ತೆ, ಈ ರೀತಿಯಾಗಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ರೆ ಹಣ ಸಿಗತ್ತೆ ಅನ್ನುವಂಥ ಆಸೆಯಿಂದಾಗಿ ತನ್ನದೇ ಅಂಗಡಿಯನ್ನ ಮಾಲೀಕ ಈ ರೀತಿಯಾಗಿ ಕಳ್ಳತನ ಮಾಡಿರುವಂಥದ್ದು. ಕಳ್ಳತನ ಮಾಡಿ ಪೊಲೀಸರಿಗೆ ದೂರು ನೀಡಿದ್ದಾನೆ. ತನ್ನ ಸ್ಕೂಟಿ ಡಿಕ್ಕಿಯಲ್ಲಿಗೆ ಅಷ್ಟೂ ಸಾಮಗ್ರಿಗಳನ್ನ, ನಗದು, ಚಿನ್ನ, ಬೆಳ್ಳಿ ಎಲ್ಲವನ್ನೂ ಕೂಡ ತನ್ನ ಸ್ಕೂಟಿ ಡಿಕ್ಕಿಯಲ್ಲೇ ಇರಿಸಿದ್ದಾನೆ. ಅದಾದ ಬಳಿಕ ಪೊಲೀಸರಿಗೆ ತಾನೇ ಹೋಗಿ ದೂರು ಕೊಟ್ಟಿದ್ದಾನೆ. ಅಲ್ಲಿ ಪೊಲೀಸರು ತನಿಖೆಗೆ ಇಳಿತಾ ಇದ್ದಂತೆ ಪ್ರಥಮವಾಗಿ ಈತನನ್ನೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಗೆ ಒಳಪಡಿಸಿದ ನಂತರ ಸತ್ಯ ಗೊತ್ತಾಗಿದೆ. ಇನ್ಶೂರೆನ್ಸ್ ಆಸೆಗಾಗಿ ಸ್ವತಃ ತಾನೇ ತನ್ನ ಅಂಗಡಿಯನ್ನ ಕಳ್ಳತನ ಮಾಡಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಜ್ಯುವೆಲ್ಲರಿ ಅಂಗಡಿನಲ್ಲಿ ರಾತ್ರಿ ಯಾರು ಕಳ್ಳರು ಬಂದು ಕಳ್ಳತನ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅವರು ನೀಡಿದರು. ಅದರ ಆಧಾರದ ಮೇಲೆ ಖಡೆ ಬಾಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲು ಮಾಡಲಾಗಿತ್ತು. ಮಾಹಿತಿ ಸಿಕ್ಕಿದ ತಕ್ಷಣ ನಮ್ಮದು ಫಿಂಗರ್ ಪ್ರಿಂಟ್, ಡಾಗ್ ಸ್ಕ್ವಾಡ್ ಎಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಇನ್ನೂ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರದ್ದು ಸ್ಕೂಟಿ ಏನಿತ್ತು ಅದು ಚೆಕ್ ಮಾಡಿದಾಗ ಇವರು ಕಂಪ್ಲೇಂಟ್ನಲ್ಲಿ ಏನು ಗೋಲ್ಡ್ ಕಳ್ಳತನ ಆಗಿದೆ ಅದು ಎಲ್ಲ ಅವರ ಸ್ಕೂಟಿದು ಡಿಕ್ಕಿನಲ್ಲಿನೇ ಇತ್ತು. ಅದರ ಬಗ್ಗೆ ವಿಚಾರಣೆ ನಡ್ತಾ ಇದೆ. ಈ ಸ್ಕಾರ್ಪಿಯೋ ಮತ್ತು ಅದರಲ್ಲಿ ಯಾರು ಬಂದಿದ್ದಾರೆ ಅದು ಕೂಡ ನಾವು ಈಗ ಬೇಗನೆ ಅವರಿಗೆ ಕೂಡ ಸೆಕ್ಯೂರ್ ಮಾಡ್ತೀವಿ. ಜ್ಯುವೆಲ್ಲರಿ ಅಂಗಡಿನಲ್ಲಿ ರಾತ್ರಿ ಯಾರು ಕಳ್ಳರು ಬಂದು ಕಳ್ಳತನ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅವರು ನೀಡಿದರು. ಅದರ ಆಧಾರದ ಮೇಲೆ ಖಡೆ ಬಾಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲು ಮಾಡಲಾಗಿತ್ತು. ಮಾಹಿತಿ ಸಿಕ್ಕಿದ ತಕ್ಷಣ ನಮ್ಮದು ಫಿಂಗರ್ ಪ್ರಿಂಟ್, ಡಾಗ್ ಸ್ಕ್ವಾಡ್ ಎಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಇನ್ನೂ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರದ್ದು ಸ್ಕೂಟಿ ಏನಿತ್ತು ಅದು ಚೆಕ್ ಮಾಡಿದಾಗ ಇವರು ಕಂಪ್ಲೇಂಟ್ನಲ್ಲಿ ಏನು ಗೋಲ್ಡ್ ಕಳ್ಳತನ ಆಗಿದೆ ಅದು ಎಲ್ಲ ಅವರ ಸ್ಕೂಟಿದು ಡಿಕ್ಕಿನಲ್ಲಿನೇ ಇತ್ತು. ಅದರ ಬಗ್ಗೆ ವಿಚಾರಣೆ ನಡ್ತಾ ಇದೆ. ಈ ಸ್ಕಾರ್ಪಿಯೋ ಮತ್ತು ಅದರಲ್ಲಿ ಯಾರು ಬಂದಿದ್ದಾರೆ ಅದು ಕೂಡ ನಾವು ಈಗ ಬೇಗನೆ ಅವರಿಗೆ ಕೂಡ ಸೆಕ್ಯೂರ್ ಮಾಡ್ತೀವಿ. ಜ್ಯುವೆಲ್ಲರಿ ಅಂಗಡಿನಲ್ಲಿ ರಾತ್ರಿ ಯಾರು ಕಳ್ಳರು ಬಂದು ಕಳ್ಳತನ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್